ಗುಡ್ ಮಾರ್ನಿಂಗ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀನಾರಾಯಣ್ ಹೆಗಡೆ. ಸುಜನ ಸುವಿಧಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ಒಂದು ವಿಶೇಷ ವಿಡಿಯೋ. ವೆಸ್ಟೀಜ್ನ ಪ್ರೈಮ್ ಕ್ಯಾಟಗರಿ ಅಂದರೆ ಏನು ಅನ್ನೋದನ್ನು ಆಲ್ರೆಡಿ ಕ್ರಿಲ್ ಬಗ್ಗೆ ನನ್ನ ವಿಡಿಯೋದಲ್ಲಿ ಹೇಳಿದ್ದೀನಿ. ಈ ಒಂದು ಕ್ಯಾಟಗರಿಯಲ್ಲಿರುವಂತಹ ಎಕ್ಸಲೆಂಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ವೆಸ್ಟೀಜ್ CMD ಬಗ್ಗೆ ತಿಳಿದುಕೊಳ್ಳೋಣ. ಇನ್ನೂ ಕೂಡ ನನ್ನ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆರೋಗ್ಯ, ಆದಾಯ, ಸಾವಯವ ಕೃಷಿ ಬಗ್ಗೆ ನಿರಂತರವಾಗಿ ವಿಡಿಯೋಗಳನ್ನು ನೀಡ್ತಾ ಇರ್ತೀನಿ. ಅದಕ್ಕೋಸ್ಕರ ಶೀಘ್ರವಾಗಿ ನಿಮಗೆ ತಲುಪಬೇಕಾದಾಗ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ. ಸ್ನೇಹಿತರೆ, ವೆಸ್ಟೀಜ್ CMD ಅಂದರೆ ಏನು, ಇದು ಯಾವ ರೀತಿ ನಮಗೆ ಸಿಗ್ತಿದೆ ಅಥವಾ ವೆಸ್ಟೀಜ್ ಸಂಸ್ಥೆ ನಮಗೆ ಹೇಗೆ ಪ್ರೊವೈಡ್ ಮಾಡ್ತಾ ಇದೆ, ಇದು ಎಲ್ಲಿಂದ ಬರ್ತಾ ಇದೆ, ಇದು ಯಾಕೆ ಮನುಷ್ಯನ ಆರೋಗ್ಯಕ್ಕೆ ಅವಶ್ಯಕ, ಪ್ರತಿಯೊಂದನ್ನು ಕೂಡ ಡಿಸ್ಕಷನ್ ಮಾಡೋಣ. ಜೊತೆಗೆ ಇದರ MRP ಅಥವಾ ಡಿಸ್ಕೌಂಟ್ನಲ್ಲಿ ಏನಾದರೂ ಸಿಗ್ತಿದೆಯಾ ಅನ್ನೋದು, ಜೊತೆಗೆ ಹೇಗೆ ಎಲ್ಲಿ ಸಿಗ್ತಿದೆ ಅನ್ನೋದನ್ನು ಕೂಡ ಡಿಸ್ಕಷನ್ ಮಾಡೋಣ. ಅದಕ್ಕೋಸ್ಕರ ಸ್ನೇಹಿತರೆ, ನಿರಂತರವಾಗಿ ನನ್ನ ಜೊತೆಗೆ ಇರ್ರಿ. ವೆಸ್ಟೀಜ್ CMD ಅಂತಂದರೆ ಕಾನ್ಸಂಟ್ರೇಟೆಡ್ ಮಿನರಲ್ ಡ್ರಾಪ್ಸ್. ಕಾನ್ಸಂಟ್ರೇಟೆಡ್ ಅಂದರೆ ಕೇಂದ್ರೀಕರಿಸಿದ ಅಂತ ಹೇಳಿ ಅರ್ಥ ಆಗ್ತಿದೆ ಕನ್ನಡದಲ್ಲಿ. ಅಂದರೆ ಮಿನರಲ್ಸ್ ಅಂದರೆ ಖನಿಜಾಂಶಗಳು, ಕೇಂದ್ರೀಕರಿಸಿದ ಖನಿಜಾಂಶಗಳ ಒಂದು ಬಿಂದು ಅಂತೇಳಿ ನಾವು ಹೇಳ್ಬೋದು, ಅಂದರೆ CMD. ಓಕೆ, ಹಾಗಾದರೆ ಈಗ ವಿಚಾರಕ್ಕೆ ಬರೋಣ. ಈ ಖನಿಜಾಂಶ ಅಥವಾ ಮಿನರಲ್ಸ್ ನಮಗೆ ಏಕೆ ಅವಶ್ಯ? ಮನುಷ್ಯನ ದೇಹ ಸರಿಯಾಗಿ ಕೆಲಸ ಮಾಡಬೇಕು ಅಂದರೆ ನಮ್ಮಲ್ಲಿರುವಂತಹ ಸಿಸ್ಟಮ್ ಸರಿ ಕೆಲಸ ಮಾಡಬೇಕು. ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡಬೇಕು ಅಂತಂದರೆ ನಮ್ಮಲ್ಲಿ ಇರುವಂತಹ ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡಬೇಕು. ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡಬೇಕು ಅಂತಂದರೆ ಅಲ್ಲಿರೋ ಟಿಶ್ಯೂ ಸರಿಯಾಗಿ ಆರೋಗ್ಯಯುತವಾಗಿ ಇರಬೇಕು. ಆ ಟಿಶ್ಯೂ ಆರೋಗ್ಯಯುತವಾಗಿ ಇರಬೇಕು ಅಂದರೆ ಪ್ರತಿ ಸೆಲ್ಸ್ ಅಂದರೆ ಜೀವಕೋಶಗಳು ಕೂಡ ಆರೋಗ್ಯವಾಗಿರಬೇಕು. ಈ ಜೀವಕೋಶಗಳು ಆರೋಗ್ಯವಾಗಿರಬೇಕು ಅಂತಂದರೆ ನಾವು ತಗೊಳ್ಳುವಂತಹ ಆಹಾರದಲ್ಲಿ ಇರುವಂತಹ ಪೋಷಕಾಂಶಗಳು ಈ ಒಂದು ಜೀವಕೋಶಗಳ ಆಹಾರ. ಹಾಗಾದರೆ ನಾವು ಏನೆಲ್ಲ ಆಹಾರವನ್ನು ತಗೊಳ್ತಾ ಇದ್ದೀವಿ ಅದರಲ್ಲಿ ಇರುವಂತಹ ಪೋಷಕಾಂಶಗಳನ್ನು ಮಾತ್ರ ಈ ಜೀವಕೋಶಗಳು ತಗೊಂಡು ನಮ್ಮ ಆರೋಗ್ಯವನ್ನು ಸುಧಾರಿಸಲಿಕ್ಕೆ ಅಥವಾ ಆರೋಗ್ಯದಿಂದ ಇರಲಿಕ್ಕೆ ಸಹಾಯ ಮಾಡುವಂಥದ್ದು. ಅಂದರೆ ಈ ಆಹಾರದಲ್ಲಿ ಸಿಗುವಂತಹ ಪೋಷಕಾಂಶಗಳನ್ನು ನೋಡೋದಾದರೆ ಮುಖ್ಯವಾಗಿ ನಮಗೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಹೇಳಿ ವಿಭಾಗ ಮಾಡ್ಬೋದು. ಹಾಗೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತಂದರೆ ನಮ್ಮ ದೇಹಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗುವಂತಹ ನ್ಯೂಟ್ರಿಯೆಂಟ್ಸ್ ಅಂದರೆ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಮತ್ತು ಫ್ಯಾಟ್ಸ್ ಅಥವಾ ಲಿಪಿಡ್ಸ್ ಹೇಳ್ಬೋದು. ಇದು ಹೆಚ್ಚಿನ ಪ್ರಮಾಣದಲ್ಲಿ ಅಂದರೆ ಗ್ರಾಮ್ ಲೆಕ್ಕದಲ್ಲಿ ಇದು ನಮಗೆ ಬೇಕಾಗುವಂತಹ ನ್ಯೂಟ್ರಿಷನ್ಸ್. ಹಾಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತಂದರೆ ವಿಟಾಮಿನ್ಸ್ ಮತ್ತು ಮಿನರಲ್ಸ್. ಈಗ ಬಂತು ವಿಚಾರ ನೋಡಿ ಮಿನರಲ್ಸ್ ಬಗ್ಗೆ. ಇವು ಕೂಡ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಬೇಕಾದಂಥದ್ದು, ಅಂದರೆ ಮಿಲಿಗ್ರಾಮ್ ಲೆಕ್ಕದಲ್ಲಿ ಬೇಕಾಗುವಂತಹ ನ್ಯೂಟ್ರಿಯೆಂಟ್ಸ್. ಆದರೆ ಇವು ಪ್ರತಿನಿತ್ಯ ಕೂಡ ಬೇಕೇ ಬೇಕು. ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂತಂದರೆ, ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾದಂತಹ ನ್ಯೂಟ್ರಿಯೆಂಟ್ಸ್ ಏನಿದೆ, ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್ಸ್ ಅಥವಾ ಲಿಪಿಡ್ಸ್, ಇದು ನಾವೇನು ತಗೊಳ್ತೀವಲ್ಲ ಪ್ರತಿನಿತ್ಯ ಆ ಆಹಾರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬಂದಿದೆ ಹೇಳಾದರೆ ಅದನ್ನು ಸ್ಟೋರ್ ಮಾಡಿ ಹೋಲ್ಡ್ ಮಾಡಿ ನಮ್ಮ ದೇಹದಲ್ಲಿ ಇಟ್ಕೊಳ್ಳುವಂತಹ ಶಕ್ತಿ ನಮ್ಮ ದೇಹಕ್ಕಿದೆ. ಬೇಕಾದಾಗ ಮತ್ತೆ ಬಿಟ್ಟು ಸಹ ಕೊಡ್ತಾ ಇರ್ತಿದೆ. ಹಾಗೆ ನೋಡಿದರೆ ವಿಟಾಮಿನ್ಸ್ ಮತ್ತು ಮಿನರಲ್ಸ್, ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ನಮ್ಮ ದೇಹ ಹೋಲ್ಡ್ ಮಾಡಿ ಇಟ್ಕೊಳ್ಳೋದಿಲ್ಲ. ಪ್ರತಿನಿತ್ಯ ನಾವು ಪ್ರೊವೈಡ್ ಮಾಡಿದರೆ ನಮ್ಮ ಆರೋಗ್ಯ ಹಾಗೂ ನಮ್ಮ ದೇಹದಲ್ಲಿ ನಡೆಯುವಂತಹ ಪ್ರತಿಯೊಂದು ಸಿಸ್ಟಮ್ನಲ್ಲಿ ಕಾರ್ಯಗಳಲ್ಲಿ ಕ್ಷಮತೆ ಇರ್ತಿದೆ, ಆರೋಗ್ಯವಾಗಿ ನಾವಿರ್ತೇವೆ. ಹಾಗೆ ನೋಡಿದರೆ ಈ ಮಿನರಲ್ಸ್ ನಮಗೆ ಹೇಗೆ ಸಿಗುತ್ತಾ ಇದೆ ಅಥವಾ ಇದರ ಮೂಲ ಏನು ಅಂತ ನೋಡಿದರೆ, ಮಿನರಲ್ಸ್ ಅಥವಾ ಖನಿಜಾಂಶಗಳು ನಮಗೆ ಸಿಗಬೇಕು ಅಂತಂದರೆ ಒಂದು ನೀರಿನ ಮೂಲಕ ಸಿಗಬೇಕು, ಎರಡನೇದಾಗಿ ಭೂಮಿ ಅಥವಾ ಮಣ್ಣಿನಿಂದ ಸಿಗಬೇಕು. ಅಂದರೆ ನಮ್ಮ ಆಹಾರದಲ್ಲಿ ಇದು ದೊರೆಯಬೇಕು. ಹಾಗಾದರೆ ಈ ಮಿನರಲ್ಸ್ ವಿಚಾರ ಮಾಡಿದರೆ ಹಿಂದೆ 40 ಅಥವಾ 30 ವರ್ಷ 50 ವರ್ಷದ ಒಳಗಿನ ಒಂದು ಪೀರಿಯಡ್ನಲ್ಲಿ ನಾವು ವಿಚಾರ ಮಾಡಿದರೆ ಅಥವಾ ಅದಕ್ಕೂ ಹಿಂದೂ ಕೂಡ ನೀರಿನಲ್ಲಿ 20 ರಿಂದ 30 ನ್ಯೂಟ್ರಿಯೆಂಟ್ಸ್ ಅಂದರೆ ಈ ಒಂದು ಖನಿಜಾಂಶ ಸಿಗ್ತಾ ಇತ್ತು. ಹಾಗೆ ನಾವು ತಗೊಳ್ಳುವಂಥ ಆಹಾರದಲ್ಲಿ ಕೂಡ 20 ರಿಂದ 30 ಈ ಮಿನರಲ್ಸ್ ನಮಗೆ ಸಿಗ್ತಾ ಇತ್ತು, ಖನಿಜಾಂಶ. ಆದರೆ ಈಗ ಭೂಮಿಯಲ್ಲಿ ಆಗಿರುವಂತಹ ಇರೋಷನ್ ಅಂತೇಳಿ ಹೇಳ್ತೀವಿ, ಹಾಗೆ ಕೆಮಿಕಲ್ ಫೀಡಿಂಗ್, ಈ ಒಂದು ರೀತಿಯಿಂದ ನಾವು ಏನು ಮಾನವರು ಇವತ್ತು ಭೂಮಿಯನ್ನು, ನಮ್ಮ ಮಣ್ಣನ್ನು, ಗುಣಮಟ್ಟವನ್ನು ಕೆಡಿಸ್ತಾ ಇದ್ದೀವಿ. ಇದರಿಂದ ಕೂಡ ನಮ್ಮ ಆಹಾರದಲ್ಲಿ ಈ ಖನಿಜಾಂಶ ಕಡಿಮೆ ಆಗಿದೆ. ಜೊತೆಗೆ ನೀರಿನಲ್ಲಿ ಕೂಡ ಹೇರಳವಾಗಿ ನಮಗೆ ನೀರಿನಲ್ಲಿ ಖನಿಜಾಂಶ ಬೇಕು ಅಂದರೆ ಸಮುದ್ರದ ನೀರು. ಆದರೆ ಸಮುದ್ರದ ನೀರು ನಾವು ಕುಡಿಲಿಕ್ಕೆ ಯೋಗ್ಯ ಅಲ್ಲ, ಹಾಗೆ ಕುಡಿಲಿಕ್ಕೆ ಸಾಧ್ಯ ಕೂಡ ಇಲ್ಲ. ಆದರೆ ನಮಗೆ ಹೊರಗಡೆ ಕೆರೆಯಲ್ಲೋ ಬಾವಿಯಲ್ಲೋ ಅಥವಾ ಹೊಂಡಗಳಲ್ಲೋ ಅಥವಾ ಒಂದು ನೀರಿನ ಒಂದು ಏನು ಆಸರೆ ಅಂತ ಹೇಳ್ತೀವಿ ಅಲ್ಲಿಂದ ಎಲ್ಲೇ ತಗೊಳ್ಳಿ, ಬಾವಿಯಿಂದ ತಗೊಳ್ಳಿ, ಎಲ್ಲಿಂದೇ ತಗೊಳ್ಳಿ, ನಾವು ಇವತ್ತು ನೀರನ್ನು ಡೈರೆಕ್ಟಾಗಿ ಕುಡಿಲಿಕ್ಕೆ ಬರೋದಿಲ್ಲ. ಯಾಕೆ ಅಂತಂದರೆ ಕಲುಷಿತ ನೀರಾಗಿದೆ. ಇದನ್ನು ತಗೊಂಡ್ರೆ ಅಡ್ಡ ಪರಿಣಾಮಗಳೇ ಜಾಸ್ತಿ ಆಗ್ತಾ ಇದೆ ನೇರವಾಗಿ. ಅದಕ್ಕೋಸ್ಕರ ನಾವು ಅವಲಂಬನೆ ಮಾಡ್ತಾ ಇದ್ದೀವಿ ಇವತ್ತು ಅದರಲ್ಲಿರುವಂತಹ ಬ್ಯಾಡ್ ಪಾರ್ಟಿಕಲ್ಸನ್ನು ರಿಮೂವ್ ಮಾಡಲಿಕ್ಕೆ ಫಿಲ್ಟ್ರೇಷನ್
ಜೊತೆಗೆ ಅದರಲ್ಲಿ ಇರುವಂತಹ ಬ್ಯಾಕ್ಟೀರಿಯಾಸ್ ಅಥವಾ ವೈರಸಸ್ ಕೂಡ ಬರಬಹುದು ಅನ್ನೋ ವಿಚಾರಕ್ಕೆ ಅದನ್ನು ಇನ್ನೂ ಫಿಲ್ಟ್ರೇಷನ್ ಮಾಡ್ತಾ ಇದ್ದೀವಿ ಅಥವಾ ಕಾಯಿಸಿ ಆರಿಸಿದಂತಹ ನೀರನ್ನು ಕುಡಿತಾ ಇದ್ದೀವಿ. ಇದರಿಂದ ನೀರಿನಲ್ಲಿ ಸಿಗುವಂತಹ ಮಿನರಲ್ಸ್ ಆಲ್ರೆಡಿ ಕಡಿಮೆ ಆಗಿದೆ. ಇದ್ದಂತಹ ಈಗ ಸೈಂಟಿಸ್ಟ್ ಹೇಳೋ ಪ್ರಕಾರ 12-15 ಮಿನರಲ್ಸ್ ಅಷ್ಟೇ ನಮ್ಮ ನೀರಿನಲ್ಲಿ ಸಿಗ್ತಾ ಇದೆ. ಅದನ್ನೂ ಕೂಡ ಇವತ್ತು ನಾವು ಕುಡಿಯುವಂತಹ ನೀರಿನಲ್ಲಿ ಉಳಿತಾ ಇಲ್ಲ. ಅದಕ್ಕೋಸ್ಕರ ಪ್ರತಿಯೊಬ್ಬನ ಶರೀರದಲ್ಲಿ ಇವತ್ತು ನಾವು ಟೆಸ್ಟ್ ಅಂತ ಹೇಳಿ ಮಾಡಿದರೆ ಸಾಕಷ್ಟು ಮಿನರಲ್ಸ್ಗಳ ಕೊರತೆ ಕಾಣ್ತಾ ಇದೆ. ಈ ಮಿನರಲ್ಸ್ ಎಷ್ಟು ಬೇಕು ಅಂತಂದರೆ ಮನುಷ್ಯನಿಗೆ 84 ಮಿನರಲ್ಸ್ ಬೇಕೇ ಬೇಕು ಶರೀರಕ್ಕೆ. ಆ 84 ಮಿನರಲ್ಸ್ಗಳಲ್ಲಿ ವೆರಿ ಎಸೆನ್ಷಿಯಲ್ ಪ್ರತಿನಿತ್ಯ ಬೇಕಾದಂಥದ್ದು 60 ಮಿನರಲ್ಸ್ ಅಂತ ಹೇಳಿ ಸೈಂಟಿಸ್ಟ್ ಕೂಡ ಹೇಳ್ತಾರೆ, ಡಾಕ್ಟರ್ ಕೂಡ ಹೇಳ್ತಾರೆ. ಅಂದಾಗ ಈ 60 ಮಿನರಲ್ಸ್ ನಿರಂತರವಾಗಿ ನಮಗೆ ಸಿಗ್ತಾ ಇಲ್ಲ ಅಂದಾಗ ದೇವರು ನಮ್ಮ ಶರೀರಕ್ಕೆ ಒಂದು ಶಕ್ತಿಯನ್ನು ನಮಗೊಂದು ಶಕ್ತಿಯನ್ನು ಕೊಟ್ಟಿದ್ದಾನೆ. ಯಾವುದೇ ಒಂದು ಪೋಷಕಾಂಶ ಕಡಿಮೆ ಆಯಿತು ಅಂತಂದರೆ ಅದನ್ನು ಒಂದು ರೀತಿಯಿಂದ ಆರೋಗ್ಯವನ್ನು ಮೇಂಟೈನ್ ಮಾಡಿಕೊಳ್ಳಲಿಕ್ಕೆ ಅಥವಾ ಒಂದು ಸ್ವಲ್ಪ ದಿವಸ ಅದನ್ನು ತಡ್ಕೊಳ್ಳುವಂತಹ ಶಕ್ತಿಯನ್ನು ಕೂಡ ದೇವರು ನಮಗೆ ದಯಪಾಲಿಸಿದ್ದಾನೆ. ಹಾಗೆ ಆ ಶಕ್ತಿಯನ್ನೇ ನಾವು ನಂಬಿಕೊಂಡು ಏನು ದೇವರು ಕೊಟ್ಟಿದ್ದ ಶಕ್ತಿಯನ್ನು ಇವತ್ತು ನಾವು ಕಳ್ಕೊಳ್ತಾ ಹೋಗ್ತಾ ಇದ್ದೀವಿ. ಯಾಕೆ ಅಂದರೆ ನಿರಂತರವಾಗಿ ಈ ಕೊರತೆ ಆದರೆ ಹೆಚ್ಚಿನ ದಿವಸಗಳ ಕಾಲ ಇದೇ ಕೊರತೆ ಆಯಿತು ಅಂತಂದರೆ ನಮ್ಮ ಆರೋಗ್ಯದಲ್ಲಿ ಏರುಪೇರಾಗಲಿಕ್ಕೆ ಸ್ಟಾರ್ಟ್ ಆಗ್ತಿದೆ. ಜೊತೆಗೆ ಕಾಯಿಲೆಗಳಿಗೆ ನಾವು ಎಡೆ ಮಾಡಿಕೊಡ್ತೀವಿ ನಮ್ಮ ದೇಹದಲ್ಲಿ. ಇದು ಆಗಬಾರ್ದು ಅಂದರೆ ಸರಿಯಾದ ಪೋಷಕಾಂಶಗಳನ್ನು ನೀಡಬೇಕು. ಅಂದರೆ ಈ ಮಿನರಲ್ಸ್ ಯಾಕೆ ಇಂಪಾರ್ಟೆಂಟ್ ಅಂದರೆ ಅಥವಾ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಎರಡೂ ಕೂಡ ಯಾಕೆ ಇಂಪಾರ್ಟೆಂಟ್, ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಯಾಕೆ ಅಂದರೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ನಮ್ಮ ದೇಹದಲ್ಲಿ ಚಯಾಪಚಯದಲ್ಲಿ ಪಾಲ್ಗೊಳ್ಳಬೇಕು, ಅದು ನಮ್ಮ ದೇಹದಲ್ಲಿ ಯುಟಿಲೈಸ್ ಆಗಬೇಕು ಹೇಳಾದರೆ ಈವನ್ ಹೆಚ್ಚಿನ ಪ್ರಮಾಣದಲ್ಲಿ ಇರುವಂತಹ ಕೂಡ ಕಾರ್ಬೋಹೈಡ್ರೇಟ್, ಪ್ರೋಟೀನ್ಸ್, ಫ್ಯಾಟ್ಸ್ ಸ್ಟೋರ್ ಆಗಿದೆ ಅಂತಂದರೆ ನಮ್ಮ ದೇಹದಲ್ಲಿ ಅದು ಕೂಡ ಯುಟಿಲೈಸ್ ಆಗಬೇಕು ಹೇಳಾದರೆ ಈ ವಿಟಮಿನ್ಸ್ ಮತ್ತು ಮಿನರಲ್ಸ್ ಹೆಲ್ಪ್ ಮಾಡ್ತಿದೆ. ಹಾಗೆ ಇವತ್ತು ಯಾವುದೇ ಕಾಯಿಲೆಯಿಂದ ಬಳಲ್ತಾ ಇರುವಂತಹ ವ್ಯಕ್ತಿಯನ್ನು ನಾವು ಟೆಸ್ಟ್ ಮಾಡಿದಾಗ ಅಥವಾ ಪರಿಶೀಲನೆ ಮಾಡಿದಾಗ ಹೆಚ್ಚಿನ ಒಂದು ಕಾಯಿಲೆಗಳಿಗೆ ಕಾರಣ ಆಗ್ತಾ ಇರುವುದು ಮಿನರಲ್ಸ್ನ ಒಂದು ಡೆಫಿಷಿಯನ್ಸಿ ಅಂತ ಹೇಳಿ ಡಾಕ್ಟರ್ ಕೂಡ ಹೇಳ್ತಾರೆ, ಸೈನ್ಸ್ ಕೂಡ ಹೇಳ್ತಾ ಇದೆ. ಅಂದಾಗ ಈ ಮಿನರಲ್ಸ್ ನಮಗೆ ಇವತ್ತು ಸಿಗ್ತಾ ಇಲ್ಲ, ನಮ್ಮ ನೀರಿನಲ್ಲಿ ಸಿಗ್ತಾ ಇಲ್ಲ, ಜೊತೆಗೆ ಆಹಾರದಲ್ಲಿ ಸಿಗ್ತಾ ಇಲ್ಲ ಹಾಳಾದರೆ ಈ ಮಿನರಲ್ಸನ್ನು ನಾವು ತಗೊಳ್ಳೋದು ಹೇಗೆ? ಆ ಒಂದು ಅವಕಾಶವನ್ನು ನೀಡುವಂಥದ್ದೇ ವೆಸ್ಟಿ ಸಂಸ್ಥೆ ಹೇಳಲಿಕ್ಕೆ ಇವತ್ತು ನಮಗೆ ಸಂತೋಷ ಆಗ್ತಿದೆ. ಯಾಕೆ ಅಂದರೆ ಈ ಮಿನರಲ್ಸನ್ನು USA ದ ಗ್ರೇಟ್ ಸಾಲ್ಟ್ ಲೇಕ್ ಅಥವಾ ಲೇಕ್ ಆಫ್ ಊಥಾ, ಈವನ್ ಗೂಗಲ್ ಕೂಡ ಸರ್ಚ್ ಮಾಡ್ಬೋದು ನೀವು, ಆ ಒಂದು ಸರೋವರದಿಂದ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ಶುದ್ಧೀಕರಿಸಿದ ಹಾಗೂ ಕಾನ್ಸಂಟ್ರೇಟೆಡ್ ಫಾರ್ಮುಲಾದಿಂದ ನಮಗೆ ಈ ಒಂದು ವೆಸ್ಟಿ CMDಯನ್ನು ನಮಗೆ ನೀಡ್ತಾ ಇದೆ. ಇದನ್ನು USA ಆ್ಯಂಡರ್ಸನ್ ಫ್ಯಾಮಿಲಿ ಅಂಥೇಳಿ ಅವರು ಆಲ್ರೆಡಿ ಪೇಟೆಂಟೆಡ್ ಇರೋದರಿಂದ 65 ವರ್ಷಗಳ ಕಾಲದಿಂದಲೂ ಕೂಡ ಈ ಒಂದು ಸತ್ವಯುತ ನೀರನ್ನು ಜನರ ಆರೋಗ್ಯಕ್ಕಾಗಿ ಅವರು ನೀಡ್ತಾ ಇದ್ದಾರೆ. ಪೇಟೆಂಟನ್ನು ಕೂಡ ಅವರು ಆಲ್ರೆಡಿ ಪಡ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಅವರು ಈಗ ಇದರ ಪ್ರಯೋಜನವನ್ನು ಕಂಡುಕೊಂಡು ಪ್ರಪಂಚದಾದ್ಯಂತ ಇದನ್ನು ಜನರಿಗೆ ಮುಟ್ಟಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಹಾಗೆ ಪ್ರತಿಯೊಂದು ದೇಶಕ್ಕೆ ಕೂಡ ಒಂದೇ ಸಂಸ್ಥೆಗೆ ಅಥವಾ ಒಬ್ಬರಿಗೆ ಮಾತ್ರ ಈ ಅವಕಾಶವನ್ನು ಆ್ಯಂಡರ್ಸನ್ ಫ್ಯಾಮಿಲಿ ನೀಡ್ತಾ ಇದೆ. ಅಂತಹ ಅವಕಾಶ ವೆಸ್ಟಿ ಸಂಸ್ಥೆಗೆ ಭಾರತದಲ್ಲಿ ಸಿಕ್ಕಿದೆ ಅನ್ನೋದು ನಮಗೆ ಅತಿ ಹೆಮ್ಮೆ ಅನ್ನಿಸ್ತಿದೆ. ಇದನ್ನು ಬಳಕೆ ಮಾಡೋದ್ರಿಂದ ಮನುಷ್ಯನ ದೇಹಕ್ಕೆ ಬೇಕಾದಂತಹ 84 ಮಿನರಲ್ಸ್ ಕೂಡ ಲಭ್ಯ ಆಗ್ತಿದೆ. ಹಾಗಾದರೆ ಈ ಮಿನರಲ್ಸ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ನಾವು ನೋಡೋದಾದರೆ ಐರನ್ ಅನ್ನೋದೊಂದು ಮಿನರಲ್ ಅಲ್ವಾ, ಇದು ಕೊರತೆ ಆಯಿತು ಅಂದರೆ ಮನುಷ್ಯನ ದೇಹದಲ್ಲಿ ರಕ್ತ ಉತ್ಪಾದನೆಯಲ್ಲಿ ಸಮಸ್ಯೆ ಆಗ್ತಿದೆ. ಅಂದರೆ ರೆಡ್ ಬ್ಲಡ್ ಸೆಲ್ಸ್ ಉತ್ಪಾದನೆಯಲ್ಲಿ ದೊಡ್ಡ ಸಮಸ್ಯೆ ಆಗ್ತಿದೆ. ಹಾಗೆ ಬೈ ಚಾನ್ಸ್ ಕ್ಯಾಲ್ಸಿಯಂ ಕೊರತೆ ಆಯಿತು ಅಂತ ಆದರೆ ಇದರಿಂದ ಬೋನ್ನಲ್ಲಿ ಪ್ರಾಬ್ಲಮ್ ಬರ್ತಿದೆ. ಸೆಲೆನಿಯಂ ಕೊರತೆ ಆಯಿತು ಅಂತಂದರೆ ಹಾರ್ಟ್ನಲ್ಲಿ ಪ್ರಾಬ್ಲಮ್ ಬರ್ಬೋದು. ಹಾಗೆ ನಿರಂತರವಾಗಿ ನಾವು ನೋಡ್ತಾ ಹೋದರೆ ಪ್ರತಿಯೊಂದು ಕಾಯಿಲೆಗಳಿಗೂ 1-2 ಮಿನರಲ್ಸ್ ಇಲ್ಲ ಅನ್ನೋದೇ ಸಮಸ್ಯೆ ಆಗ್ತಿದೆ. ಈವನ್ ಬೋರಾನ್ ಕೂಡ ಎಸೆನ್ಷಿಯಲ್ನಲ್ಲಿ ಇದ್ದಿಲ್ಲ. ಆದರೆ ಈಗ USA ಸ್ಟಡಿ ಹೇಳ್ತಾ ಇದೆ ಬೋರಾನ್ ಕೂಡ ಅವಶ್ಯ. ಬೋರಾನ್ ಕೊರತೆಯಿಂದ ಕ್ಯಾನ್ಸರ್ ಕೂಡ ಬರ್ಬೋದು ಅಥವಾ ಕ್ಯಾನ್ಸರ್ ಸೆಲ್ಸ್ ಡೆವಲಪ್ ಆಗ್ಬೋದು. ಬೋರಾನ್ನಿಂದ ಅದನ್ನು ತಡೆಯೋ ಶಕ್ತಿ ಇದೆ ಅನ್ನೋದನ್ನು ಆಲ್ರೆಡಿ ಈಗ ಸೈಂಟಿಫಿಕ್ ಆಗಿ ಪ್ರೂವ್ ಮಾಡಲಾಗಿದೆ. ಅದಕ್ಕೋಸ್ಕರ ಪ್ರತಿಯೊಂದು ಮಿನರಲ್ಸ್ ಕೂಡ ನಮಗೆ ದೇಹಕ್ಕೆ, ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಹಾಗೂ ಕಾಯಿಲೆಗಳಿಂದ ಮುಕ್ತರಾಗಿ ನಾವು ಜೀವನ ನಡೆಸಬೇಕು ಅಂದರೆ ಈ ಎಲ್ಲ 84 ಮಿನರಲ್ಸ್ ಕೂಡ ಮುಖ್ಯ. ಹಾಗೆ 60 ಮಿನರಲ್ಸ್ ಪ್ರತಿನಿತ್ಯ ನಮ್ಮ ದೇಹಕ್ಕೆ ಸಿಗ್ತಾನೆ ಇರಬೇಕು. ಯಾಕೆಂದರೆ ಈ ಮಿನರಲ್ಸನ್ನು ಹೋಲ್ಡ್ ಮಾಡಿ ಇಟ್ಕೊಳ್ಳುವಂತಹ ಶಕ್ತಿ ನಮ್ಮ ದೇಹಕ್ಕೆ ಇಲ್ಲ ಅನ್ನೋದನ್ನು ನಾವೇ ತಿಳ್ಕೊಂಡ್ವಿ. ಅದಕ್ಕೋಸ್ಕರ ವೆಸ್ಟೀಜ್ ಮಿನರಲ್ಸ್ ಪ್ರತಿಯೊಬ್ಬರ ಆರೋಗ್ಯಕ್ಕೆ ಪೂರಕವಾಗಿ ಸಿಗ್ತಾ ಇರುವಂಥದ್ದು. ಸ್ನೇಹಿತರೆ, ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸಾಕಷ್ಟು ಸೆಲೆಬ್ರಿಟೀಸ್ ಅಥವಾ ಸಿರಿವಂತರು ಅಂತೇಳಿ ಹೇಳ್ತೀವಿ, ಸೊ ಹೈ ಲೆವೆಲ್ ಕ್ಯಾಟಗರಿ ಇರುವಂತಹ ಜನನು ಕುಡಿಬೋದು, ಯಾರೇ ಬೇಕಾದರೂ ಕುಡಿಬೋದು. ನ್ಯಾಚುರಲ್ ಮಿನರಲ್ ಬಾಟಲ್ ಅಂತೇಳಿ ಬರ್ತಿದೆ. 500 ರೂಪಾಯಿಂದ 6000 ರೂಪಾಯಿವರೆಗೂ ಕೂಡ ಅದರ ಕಾಸ್ಟ್ ಇದೆ. ಅದರಲ್ಲಿ ನ್ಯಾಚುರಲ್ ಆಗಿ ಮಿನರಲ್ ಸಿಗ್ತಿದೆ, ಅದಕ್ಕೋಸ್ಕರ ಅಷ್ಟೊಂದು ಕಾಸ್ಟ್ ಇದೆ. ಆದರೆ ವೆಸ್ಟಿ ಸಂಸ್ಥೆ ನೀಡ್ತಾ ಇರುವಂಥದ್ದು ಪ್ರತಿಯೊಬ್ಬ ಸಾಮಾನ್ಯ ನಾಗರಿಕನಿಗೂ, ಸಾಮಾನ್ಯ ಗ್ರಾಹಕನಿಗೂ ಇದು ಅವೈಲೇಬಲ್ ಆಗಲಿ ಅಂತ ಹೇಳಿ ಇದನ್ನು ಕಾನ್ಸಂಟ್ರೇಟೆಡ್ ಫಾರ್ಮುಲೇಷನ್ನಲ್ಲಿ ನಮಗೆ ಪ್ರೊವೈಡ್ ಮಾಡ್ತಾ ಇದೆ. ಇದನ್ನು ಬಳಕೆ ಮಾಡೋ ವಿಧಾನ ನೋಡೋದಾದರೆ ಜಸ್ಟ್ ನಾವು ಕುಡಿಯತಕ್ಕಂತಹ ವಾಟರ್ ಅಂತ ಹೇಳ್ತೀವಿ, ನೀರು ಅಂದರೆ ರೂಮ್ ಟೆಂಪ್ರೇಚರ್ನಲ್ಲಿ ಇರುವಂತಹ ನೀರಿನಲ್ಲಿ ಜಸ್ಟ್ 7 ಡ್ರಾಪನ್ನು ನಾವು ಇದನ್ನು ಆ್ಯಡ್ ಮಾಡಿಕೊಂಡ್ರೆ ಆ ನೀರಿನ ಕ್ವಾಲಿಟಿ
ಅದರಲ್ಲಿ ಆಲ್ಕಲೈನಿಟಿ ಡೆವಲಪ್ ಆಗುತ್ತೆ, ಜೊತೆಗೆ ಅದರಲ್ಲಿ ಆ್ಯಸಿಡಿಕ್ ನೇಚರ್ ರೆಡ್ಯೂಸ್ ಆಗಿಬಿಡ್ತಿದೆ, ಜೊತೆಗೆ 84 ಮಿನರಲ್ಸ್ ನಮಗೆ ದೇಹಕ್ಕೆ ಸಿಗ್ತಿದೆ. ಇಂತಹ ನೀರನ್ನು 7 ಡ್ರಾಪ್ ಹಾಕಿದ ನೀರನ್ನು ಒಂದು ಮನುಷ್ಯ ಅಪ್ ಟು 3 ಲೀಟರ್ವರೆಗೂ ಕೂಡ ಬಳಕೆ ಮಾಡ್ಬೋದು. ಅಂದರೆ 21 ಡ್ರಾಪ್ಸನ್ನು ಪ್ರತಿಯೊಂದು ಮನುಷ್ಯ ತನ್ನ ದೇಹಕ್ಕೆ ಬೇಕಾದಂತಹ ಮಿನರಲ್ಸನ್ನು ಪ್ರೊವೈಡ್ ಮಾಡಲಿಕ್ಕೆ ಇದನ್ನು ಬಳಕೆ ಮಾಡ್ಬೋದು. ಈ ಒಂದು ವೆಸ್ಟೀಜ್ CMDಯನ್ನು ಯಾವ ರೀತಿ ಬಳಕೆ ಮಾಡಬಾರ್ದು ಅಥವಾ ಯಾರು ಬಳಕೆ ಮಾಡಬಾರ್ದು ಅನ್ನೋದನ್ನು ವಿಚಾರ ನೋಡೋದಾದರೆ, ಈ ವೆಸ್ಟೀಜ್ CMDಯನ್ನು ಯಾವುದೇ ಮೆಟಾಲಿಕ್ ಕಂಟೈನರ್ ಬಳಕೆ ಮಾಡಬಾರ್ದು. ಪ್ಲಾಸ್ಟಿಕ್ ಫುಡ್ ಕ್ವಾಲಿಟಿ ಬಾಟಲ್ ಅಥವಾ ಗಾಜಿನ ಬಾಟಲ್ ಸೂಕ್ತ, ಅಥವಾ ಗಾಜಿನ ಗ್ಲಾಸ್ ಅಥವಾ ಪ್ಲಾಸ್ಟಿಕ್ ಗ್ಲಾಸ್ ಸೂಕ್ತ. ಜೊತೆಗೆ ಯಾರೆಲ್ಲ ಕಿಡ್ನಿಯಲ್ಲಿ ಸ್ಟೋನ್ ಫಾರ್ಮೇಷನ್ ಆಲ್ರೆಡಿ ಆಗಿದೆ, ಆ ಟ್ರೀಟ್ಮೆಂಟ್ ಮೇಲೆ ಇದ್ದೀರಿ, ಅವರು ಇದನ್ನು ಬಳಕೆಯನ್ನು ಮಾಡುವುದು ಸೂಕ್ತ ಅಲ್ಲ. ವೆಸ್ಟೀಜ್ CMDಯನ್ನು ಬಳಸೋದ್ರಿಂದ ನಮ್ಮ ದೇಹದಲ್ಲಿ ಆಗುವ ಉತ್ತಮ ಪ್ರಯೋಜನಗಳನ್ನು ಸಿಂಪಲ್ಲಾಗಿ ನೋಡೋಣ. ನಮ್ಮ ಬಾಡಿಯನ್ನು ಆ್ಯಸಿಡಿಕ್ ನೇಚರ್ನಿಂದ ಆಲ್ಕಲೈನಿಟಿಗೆ ಕನ್ವರ್ಟ್ ಮಾಡ್ತಿದೆ. ಇದರಿಂದ ನಮ್ಮ ಜೀರ್ಣಕ್ರಿಯೆಯಲ್ಲಿ ಡೆವಲಪ್ಮೆಂಟ್ ಆಗ್ತಿದೆ, ಜೊತೆಗೆ ಚಯಾಪಚಯ ಕ್ರಿಯೆಯಲ್ಲೂ ಕೂಡ ಹೆಲ್ಪ್ ಆಗ್ತಿದೆ. ಅಂದರೆ ಯುಟಿಲೈಸ್ ಮಾಡ್ಕೊಳ್ತಿದೆ, ನಾವು ತಗೊಂಡಂತಹ ಪೋಷಕಾಂಶವನ್ನು ಸರಿಯಾಗಿ ದೇಹ ಬಳಕೆ ಮಾಡ್ಕೊಳ್ತಿದೆ. ಜೊತೆಗೆ ಎಕ್ಸ್ಕ್ರೆಷನ್ ಸಿಸ್ಟಮ್, ಅಂದರೆ ಯಾವ ವಸ್ತು ನಮ್ಮ ದೇಹಕ್ಕೆ ಬೇಡವೋ ಅದನ್ನು ಹೊರಗಡೆ ಹಾಕಲಿಕ್ಕೆ ಕೂಡ ಇದು ಹೆಲ್ಪ್ ಮಾಡ್ತಿದೆ. ಜೊತೆಗೆ ಸೆಲ್ಸ್ಗಳಲ್ಲಿ ಎಲೆಕ್ಟ್ರೋ ಫಂಕ್ಷನ್ ಚೆನ್ನಾಗಾಗೋದ್ರಿಂದ, ಅಂದರೆ ಬ್ರೈನ್ ಫಂಕ್ಷನಿಗೆ ಹೆಲ್ಪ್ ಆಗೋದ್ರ ಜೊತೆಗೆ ಒಂದು ಜೀವಕೋಶದಿಂದ ಇನ್ನೊಂದು ಜೀವಕೋಶಕ್ಕೆ ಸಂದೇಶವನ್ನು ರವಾನೆ ಮಾಡುವಲ್ಲಿ ಕೂಡ ಹೆಲ್ಪ್ ಆಗೋದ್ರಿಂದ ನಾವು ಯಾವುದೇ ವಿಷಯವನ್ನು ಅಬ್ಸರ್ವ್ ಮಾಡಲಿಕ್ಕೆ, ಗ್ರಾಸ್ಪ್ ಮಾಡಲಿಕ್ಕೆ, ಹಾಗೆ ರಿಯಾಕ್ಷನ್ ಡೆಲಿವರಿಯನ್ನು ಕೂಡ ಉತ್ತಮಪಡಿಸಲಿಕ್ಕೆ ಇದು ಹೆಲ್ಪ್ ಮಾಡ್ತಿದೆ. ಮತ್ತು ನಮ್ಮ ದೇಹದಲ್ಲಿ ಬೇಡದೇ ಇರುವಂತಹ ಟಾಕ್ಸಿನ್ಸನ್ನು ರಿಮೂವ್ ಮಾಡುವಲ್ಲಿ ಕೂಡ, ದೇಹದಿಂದ ಹೊರಗೆ ಹಾಕುವಲ್ಲಿ ಕೂಡ ಇದು ಹೆಲ್ಪ್ ಮಾಡ್ತಿದೆ. ಹೀಗೆ ನಮ್ಮ ದೇಹದ ಮುಖ್ಯವಾದ ಕೆಲಸ ಕಾರ್ಯಗಳಲ್ಲಿ ಇದು ಸಹಾಯಕವಾಗಿ ಕೆಲಸ ಮಾಡ್ತಿದೆ. ಈ ರೀತಿಯಾಗಿ ಇದನ್ನು ಪ್ರತಿಯೊಬ್ಬರು ಬಳಕೆ ಮಾಡಿಕೊಂಡು ನಮ್ಮ ದೇಹದ ಸುಸ್ಥಿರತೆಯನ್ನು ಹಾಗೂ ಉತ್ತಮ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವಲ್ಲಿ ಪ್ರಯೋಜನವನ್ನು ಪಡ್ಕೊಳ್ಳೋಣ. ಈ ಒಂದು ಮಿನರಲ್ಸನ್ನು ಪ್ರೈಸ್ ನಾವು ನೋಡೋದಾದರೆ, MRP 1100 ರೂಪಾಯಿಗಳಿದೆ. ಹಾಗೆ DP ಪ್ರೈಸ್ ಅಥವಾ ಡಿಸ್ಟ್ರಿಬ್ಯೂಟರ್ ಪ್ರೈಸ್ ನೋಡೋದಾದರೆ 920 ರೂಪಾಯಿ ಇದೆ. ಯಾರೆಲ್ಲ ಈ ಒಂದು ವೆಸ್ಟೀಜ್ CMDಯನ್ನು ಬಳಕೆ ಮಾಡಲಿಕ್ಕೆ ಇಚ್ಛೆ ಪಡ್ತೀರಿ, ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಇಚ್ಛೆ ಪಡ್ತೀರಿ, ಜೊತೆಗೆ ಯಾರಾದರೂ ಕಾಯಿಲೆಯಿಂದ ಬಳಲ್ತಾ ಇದ್ದರೂ ಶೀಘ್ರವಾಗಿ ಆ ಕಾಯಿಲೆಯಿಂದ ಹೊರಗೆ ಬರಲಿಕ್ಕೆ ಕೂಡ ಇಚ್ಛೆ ಪಡ್ತೀರಿ, ತಮ್ಮ ದೇಹಕ್ಕೆ ಬೇಕಾದಂತಹ ಮಿನರಲ್ಸನ್ನು ಪ್ರೊವೈಡ್ ಮಾಡಲಿಕ್ಕೆ ಸೂಕ್ತವಾದ ಈ ವೆಸ್ಟೀಜ್ CMDಯನ್ನು ಪಡ್ಕೊಳ್ಳಿಕ್ಕೆ ನೀವು ವೆಸ್ಟೀಜ್ ಆನ್ಲೈನ್ ಶಾಪಿಂಗ್ ಮೂಲಕ ಕೂಡ ಆನ್ಲೈನಿಂದ ಪರ್ಚೇಸ್ ಮಾಡ್ಬೋದು. ಆದರೆ ಅಲ್ಲಿ ನೀವು ಸೈನ್ ಅಪ್ ಆಗುವಾಗ ನಿಮಗೆ ಅಪ್ಲೈನ್ ID ಅನ್ನುವಂತಹ ಕಾಲಮ್ನಲ್ಲಿ ಹಾಕಬೇಕಾದಂತಹ ID ನಂಬರ್ಸ್ಗಾಗಿ ನನಗೆ ಕಾಂಟ್ಯಾಕ್ಟ್ ಮಾಡಿರಿ. ನನ್ನ ವಾಟ್ಸಪ್ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ಅಥವಾ ನನ್ನ ಕಾಲ್ ನಂಬರಿಗೆ ಕೂಡ ಕಾಲ್ ಮಾಡಿ ಅನ್ನೋ ಮಾತನ್ನು ಹೇಳ್ತಾ, ಈ ಒಂದು ವಿಡಿಯೋವನ್ನು ಯಾರು ಶೇರ್ ಮಾಡಿದ್ದಾರೆ ಅವರಲ್ಲೂ ಕೂಡ ವಿಚಾರಿಸಿದರೆ ನಿಮಗೆ ಈ ಅವಕಾಶಕ್ಕೆ ಲಭ್ಯ ಆಗ್ತಿದೆ. ಯಾರು ಸೈನ್ ಅಪ್ ಮಾಡಿಕೊಳ್ಳಲಿಕ್ಕೆ ಅಥವಾ ನೇರವಾಗಿ ತರಿಸಲಿಕ್ಕೆ ಇಚ್ಛೆ ಪಡೋದಿಲ್ಲ, ಅವರು ವೆಸ್ಟೀಜ್ನ ವಿತರಣಾ ಕೇಂದ್ರಗಳಲ್ಲಿ ಅಥವಾ ವೆಸ್ಟೀಜ್ ಶಾಪ್ನಲ್ಲಿ ಇದು ಅವೈಲೇಬಲ್ ಆಗ್ತಿದೆ. ವೆಸ್ಟೀಜ್ನ ಶಾಪ್ ಆಲ್ರೆಡಿ ನಾನು ಹೇಳಿದಂತೆ ದೇಶದಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರ ಅಥವಾ ಆಲ್ಮೋಸ್ಟ್ ತಾಲೂಕಾ ಕೇಂದ್ರಗಳಲ್ಲೂ ಕೂಡ ಇದೆ. ಹಾಗೆ ನೀವು ವೆಸ್ಟೀಜ್ ಕೇಂದ್ರದಿಂದ ತಗೊಳ್ಳಿಕ್ಕೆ, ಖರೀದಿ ಮಾಡಲಿಕ್ಕೆ ಇಚ್ಛೆ ಪಡ್ತೀರಿ ಅಂತಂದರೆ ನನ್ನ ID ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ, 42953083. ಇದನ್ನು ಯುಟಿಲೈಸ್ ಮಾಡಿಕೊಂಡು ಡಿಸ್ಟ್ರಿಬ್ಯೂಟರ್ ಪ್ರೈಸ್ನಲ್ಲಿ ನೀವು ನಿಮ್ಮ ಆರೋಗ್ಯದ ಈ ವಸ್ತುವನ್ನು ಬೈ ಮಾಡಬಹುದು ಹೇಳೋದನ್ನು ಹೇಳ್ತಾ, ಇಲ್ಲಿವರೆಗೂ ಕೂಡ ಯಾರು ಈ ವಿಡಿಯೋವನ್ನು ನೋಡಿದ್ರಿ ಪ್ರತಿಯೊಬ್ಬರು ಆರೋಗ್ಯದ ಕಡೆಗೆ ಪ್ರಥಮ ಹೆಜ್ಜೆಯನ್ನು ಇಡ್ರಿ ಅನ್ನೋ ಮಾತನ್ನು ಹೇಳ್ತಾ, ಥ್ಯಾಂಕ್ ಯು ಆಲ್, ವಿಶ್ ಯು ವೆಲ್ತ್.